ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್. ನಾನು ನಾಗಶ್ರೀ. ಇವತ್ತಿನ ವ್ಲಾಗ್ನಲ್ಲಿ 2 ಸೂಪರ್ ಆಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ಸ್ವೀಟ್, ಇನ್ನೊಂದು ಖಾರ. ಎರಡೂ ಕೂಡ ತುಂಬಾ ಈಸಿ, ಹಾಗೆಯೇ ತುಂಬ ರುಚಿಯಾಗಿರೋ, ತುಂಬ ಚೆನ್ನಾಗಿರುವಂಥ ರೆಸಿಪೀಸ್ ಆಗಿದೆ. ಒಂದು ಪಾಯಸ, ಹಾಗೆ ಇನ್ನೊಂದು ಕಾಯಿ ಸಾಸಿವೆ ಚಿತ್ರಾನ್ನ. ಕಾಯಿ ಸಾಸಿವೆ ಚಿತ್ರಾನ್ನ ಅಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಇದನ್ನು ದೇವಸ್ಥಾನಗಳಲ್ಲಿ ಪ್ರಸಾದವಾಗೂ ಸಹ ಕೊಡ್ತಾರೆ. ಅದನ್ನು ಈಸಿಯಾಗಿ ಹೇಗೆ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬನ್ನಿ, ಇವಾಗ ನಾನು ಫಸ್ಟ್ ರೆಸಿಪಿನ ತೋರಿಸ್ತೀನಿ. ಅದು ಪಾಯಸ. ಯಾವ ಪಾಯಸ? ಅದೇ ಇಲ್ಲಿ ಡಿಫ್ರೆಂಟ್ ಆಗಿರೋದು. ಇಲ್ಲಿ ನಾನು ಮಾಡ್ತಾ ಇರೋದು ಕುಂಬಳಕಾಯಲ್ಲಿ ಪಾಯಸ ಮಾಡ್ತಾಯಿದ್ದೀನಿ. ಸಿಹಿ ಕುಂಬಳಕಾಯಲ್ಲಿ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಪಾತ್ರೆಗೆ, ಅಂದರೆ ನಾನು ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ಸ್ವೀಟ್ನ ಅದೇ ಪಾತ್ರೆಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ನಿಮ್ಮ ಇಷ್ಟ ಬಂದಿದ್ದು ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕಿರೋದು ದ್ರಾಕ್ಷಿ, ಗೋಡಂಬಿ ಹಾಗೆಯೇ ಬಾದಾಮಿ ಮೂರನ್ನ ಹಾಕಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ, ಇಷ್ಟ ಅನಿಸುತ್ತೆ ಅದನ್ನು ನೀವು ಹಾಕ್ಕೊಳ್ಬಹುದು. ಮೊದಲಿಗೆ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಕೂಡ ಸ್ವಲ್ಪ ಫ್ರೈ ಮಾಡಿ ತುಪ್ಪದಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪಕ್ಕೆ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿನ ಹಾಕಿ ಅದನ್ನು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಇದು ನಾವು ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ. ತುಪ್ಪದಲ್ಲಿ ಹುರಿದಿರೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಇದನ್ನು ಮಿಸ್ ಮಾಡದೆ ಹಾಕಿ ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಕೂಡ ನಾನು ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಇದನ್ನು ಹುರಿದ್ಕೊಂಡಾದಮೇಲೆ, ಅಂದರೆ ತುಪ್ಪದಲ್ಲಿ ಹುರಿದದ್ದು ಘಮನೇ ಬೇರೆ ಅಲ್ವಾ, ಸೊ ಅದಕ್ಕೆ ಇವಾಗ ನಾನು ಒಂದು ಅರ್ಧ ಕುಂಬಳಕಾಯನ್ನು ಸ್ವಲ್ಪ ತುರಿದಿಟ್ಕೊತಾ ಇದ್ದೀನಿ. ಈಗ ನಾವು ಶೆರ್ಕೊತೀವಿ ಗೊತ್ತಾ, ಇದರಲ್ಲಿ ಶರಿಯಮಣೆಯಲ್ಲಿ ಆ ರೀತಿಯಾಗಿ ಶೆರ್ದು ಇಟ್ಕೊಂಡಿದ್ದೀನಿ. ಇದನ್ನು ರಸ ಏನೂ ತೆಗಿಬೇಕಾಗಿಲ್ಲ, ಎಲ್ಲ ಹಾಗೇ, ಅಂದರೆ ಸುಮ್ಮನೆ ತುರಿದು ಹಾಗೇ ಎತ್ತಿಟ್ಕೊಂಡಿದ್ದೆ. ಅದನ್ನು ಇವಾಗ ಸ್ವಲ್ಪ ತುಪ್ಪ ಹಾಕಿ ಆ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಿಮಗೆ ಆ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಘಮ ಬರುತ್ತೆ, ಅಂದರೆ ಇವಾಗ ನಾವು ಫ್ರೈ ಮಾಡ್ತಾ ಮಾಡ್ತಾ ಹೋದಾಗೇ ಅದರದ್ದು ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗೆಯೇ ಇದು ಒಂದು ಸ್ವಲ್ಪ ಘಮ ಬಿಡುತ್ತೆ, ತುಂಬ ಚೆನ್ನಾಗಿ ಘಮ್ ಅಂತ ಬರ್ತಾ ಇರುತ್ತೆ. ಆವಾಗ ನಮಗೆ ಇದು ಬೆಂದಿದೆ ಅಂತನ್ನುವಂತಹ ಒಂದು ಸಿಂಬಲ್ ಆಗಿರುತ್ತೆ. ನಾನು ಈ ಥರ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅದರಿಂದ ನೀರು ಕೂಡ ಬರುತ್ತೆ, ಅಂದರೆ ಕುಂಬಳಕಾಯಲ್ಲಿರುವಂಥ ನೀರಿನಂಶ ಸ್ವಲ್ಪ ಅದು ಬರುತ್ತೆ. ಹೀಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇರುವಾಗ ನಾನು ಪ್ಯಾರಲಲ್ ಆಗಿ ಇದಕ್ಕೆ ಹಾಕೋದಕ್ಕೆ ಬೆಲ್ಲನ ನಾನು ನೆನೆಸಿಟ್ಕೊಂಡಿದ್ದೆ. ಒಂದು ಅಚ್ಚು ಬೆಲ್ಲ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದು ಫ್ರೈ ಆಗಿದೆ. ಈಗ ಫ್ರೈ ಆಗಿರುವಂತಹ ಕುಂಬಳಕಾಯಿಗೆ ನಾನಿಲ್ಲಿ 1.5 ಲೋಟದಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು 1 ಲೋಟ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸಾಕಾಗುತ್ತಾ ಇದು ಅಂದರೆ ಕನ್ಸಿಸ್ಟೆನ್ಸಿ ಎಲ್ಲ ಚೆನ್ನಾಗಿ ಬರುತ್ತಾ, ಸಾಕಾಗುತ್ತಾ ಅಂತ ಒಂದು ಸತಿ ನೋಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಲು ಹಾಕಬಹುದು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಇನ್ನೊಂದು ಅರ್ಧ ಲೋಟದಷ್ಟು ಹಾಲನ್ನ ನಾನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನಿಮಗೆ ಹೇಗೆ ಬರುತ್ತೆ ಅಂದರೆ, ಕ್ಯಾರೆಟ್ ಹಲ್ವ ತಿಂದರೆ, ಕ್ಯಾರೆಟ್ ಪಾಯಸ ತೊಗೊಂಡ್ರೆ ಹೇಗಿರುತ್ತೋ ಆ ಥರ ಟೇಸ್ಟ್ ಅಂತ ಫೀಲ್ ಆಗುತ್ತೆ. ಬಟ್ ನಿಮಗೆ ಒಂದು ಸ್ವಲ್ಪನೂ ಕೂಡ ಕುಂಬಳಕಾಯಿ ಇದು ಅಂತ ಹೇಳಿ ಗೊತ್ತೇ ಆಗೋಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿ ಹಾಲನ್ನ ಕುದಿಯೋದಕ್ಕೆ ಬಿಟ್ಟಿದ್ದೆ. ಅಂದರೆ ಇದು ಚೆನ್ನಾಗಿ ಆ ಹಾಲಿನ ಅಂಶ ಎಲ್ಲ ಕುಂಬಳಕಾಯಿಗೆ ಹಿಡಿಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ, ಅದು ಕುದ್ದು ಒಂದು ಸ್ವಲ್ಪ ನಾನು ಯಾವಾಗ ತುಪ್ಪ ಹಾಕಿದ್ನೋ ಆ ತುಪ್ಪದ ಅಂಶ ಎಲ್ಲ ಮೇಲೆ ಬರ್ತಾ ಇದೆ. ಆವಾಗ ಆಗಿದೆ ಇದು ಕುಂಬಳಕಾಯಿ ಬೆಂದಿದೆ ಅಂತ ಹೇಳಿ ಅರ್ಥ. ಇಲ್ಲಿ ನಾನು ಒಂದು ಅಚ್ಚು ಬೆಲ್ಲನ ನೆನೆಸಿಟ್ಕೊಂಡಿದ್ದೆ, ಅದು ಕರಗೋದಕ್ಕೆ. ಅದನ್ನ ನೀರನ್ನ ಶೋಧಿಸಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಪುಡಿ ಇದೆ, ಬೆಲ್ಲದ ಪುಡಿ ಇದೆ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಹಾಗೆ ಹಾಕ್ಕೊಳ್ಬಹುದು. ಆದರೆ ಇದರಲ್ಲಿ ಗಟ್ಟಿ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ಕಲ್ಲು ಗಿಲ್ಲು ಆ ಥರ ಕಸ ಇರುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದರದ್ದು ಉರಿನ, ಅಂದರೆ ಫ್ಲೇಮ್ನ ಸ್ವಲ್ಪ ಕಮ್ಮಿ ಮಾಡಿ ಆಮೇಲಿಂದ ಹಾಲಿಗೆ ಬೆಲ್ಲನ ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಾನಿಲ್ಲಿ. ಮೇಲೆ ತುಪ್ಪ ಏನೂ ಹಾಕಿಲ್ಲ, ಆದ್ರೂ ನೋಡಿ ಕುಂಬಳಕಾಯಿ ಹುರಿಯೋದಕ್ಕೆ ಏನು ತುಪ್ಪ ಯೂಸ್ ಮಾಡಿದ್ದೋ ಅದೇ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾನಿವಾಗ ಡ್ರೈ ಫ್ರೂಟ್ಸಿಂದ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ನಾನು ಏನು ಹುರಿದಿಟ್ಕೊಂಡಿದ್ನೋ ಮುಂಚೆನೇ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಇದು ಚೆನ್ನಾಗಿ ಕುದಿಬೇಕು ಒಂದು ಸ್ವಲ್ಪ. ಒಂದು 5 ನಿಮಿಷ ಕುದ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇದ್ರದ್ದು ಅಂಶ ಎಲ್ಲ ಅಂದರೆ ಡ್ರೈ ಫ್ರೂಟ್ಸ್ನಲ್ಲೂ ಕೂಡ ಇದ್ದಾಗ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದೆರಡು ಕುದಿ ಕುದ್ಮೇಲೆ ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ನೆಸ್ಗೆ. 1 ಅಚ್ಚು ಬೆಲ್ಲ ಸಾಕಾಗೋದಿಲ್ಲ ಆ್ಯಕ್ಚುಲಿ ಇದು ಸ್ವೀಟ್ಗೆ. ನಾನು ಅದಕ್ಕೆ ಮಿಲ್ಕ್ ಮೇಡನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮಿಲ್ಕ್ ಮೇಡ್ ಇಷ್ಟ ಇಲ್ಲ ಅಥವಾ ಬೆಲ್ಲದಲ್ಲಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಸಕ್ಕರೆನ ಕೂಡ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬಹುದು. ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಅಂದರೆ ಸ್ವಲ್ಪ ಒಂದು 4ರಿಂದ 5 ಸ್ಪೂನ್ನಷ್ಟು ಮಿಲ್ಕ್ ಮೇಡನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ನೋಡ್ತಾ ಇದ್ದೀನಿ. ಸ್ವೀಟ್ ನನಗೆ ಸಾಕಾಯಿತು. ಸೊ ಅದಕ್ಕೋಸ್ಕರನೇ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸರ್ವ್ ಮಾಡ್ಬೋದು ಅಷ್ಟೇ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಕೂಡ ಮಾಡಬಹುದು. ತಕ್ಷಣ ಇವಾಗ ಯಾರಾದ್ರು ಗೆಸ್ಟ್ ಬಂದಿದ್ದಾರೆ ಅಂದರೆ ತಕ್ಷಣದಲ್ಲಿ ಮಾಡಬಹುದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ತುಂಬಾ ರುಚಿಯಾಗಿತ್ತು. ಇನ್ನಷ್ಟು ತುಂಬ ಒಳ್ಳೊಳ್ಳೆ ರೆಸಿಪಿಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋಸ್ನೆಲ್ಲನೂ ಶೇರ್ ಮಾಡಿ. ಆವಾಗ ವಿಡಿಯೋ ಅವ್ರಿಗೂ ಒಂದು ರೆಸಿಪಿ ತಿಳಿದಂಗೆ ಆಗುತ್ತೆ. ಹಾಗೆಯೇ ವಿಡಿಯೋ ಕೂಡ ರೀಚ್ ಆಗುತ್ತೆ ಎಲ್ಲರಿಗೂ. ಈಗ ನಾನು ಇನ್ನೊಂದು ಸೂಪರ್ ಆಗಿರೋಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಕಾಯಿ ಸಾಸಿವೆ ಚಿತ್ರಾನ್ನ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತಕ್ಷಣವೇ ಪಟ್ ಅಂತ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ನಾನು ಬೇರೆ ಮೆಣಸಿನ ಪುಡಿ ಏನೂ ಹಾಕೋದಿಲ್ಲ. ಇಲ್ಲಿ ನಾನು ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ತಗೊಳ್ಬಹುದು. ಇದು ಖಾರ ಇಲ್ಲದೇ ಇರುವಂತಹ ಮೆಣಸಿನ್ಕಾಯಿ ಆಗಿದೆ. ನಾನು ಅದಕ್ಕೆ ಇದನ್ನು 7 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 6ರಿಂದ 7 ತೊಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ನೀವು ಜಾಸ್ತಿ ಹಾಕಿದ್ರೆ, ಇವಾಗ ಕಾಯಿ ಸಾಸಿವೆ ಚಿತ್ರಾನ್ನ ಅಂತ ಹೇಳಿ ಸಾಸಿವೆ ಜಾಸ್ತಿ ಹಾಕ್ಬಿಟ್ರೆ ತುಂಬಾ ಕಹಿ ಬಂದುಬಿಡುತ್ತೆ. ಅದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನ್ಗಿಂತನೂ ಕಮ್ಮಿ ಹಾಕಿದ್ರೇ ಸಾಕಾಗುತ್ತೆ. ಅದರ ಜೊತೆಗೆ ಸ್ವಲ್ಪ ಅರಿಶಿನ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 5 ನಿಮಿಷಗಳ ಕಾಲ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಅದರದ್ದು ರಸ ಮಾತ್ರ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಬಿಟ್ಟು ಬೇರೆ ಯಾವುದೇ ನೀರನ್ನು ನಾನು ಇದಕ್ಕೆ ರುಬ್ಬೋದಕ್ಕೆ ಉಪಯೋಗಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀರು ಹಾಕಿದ್ರೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಅದನ್ನು ಚೆನ್ನಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಅನ್ನ ಮಾಡಿ ಮುಂಚೆನೇ ತೆಗೆದಿಟ್ಕೊಂಡಿದ್ದೀನಿ. ಅನ್ನನ ಆರಕ್ಕೆ ಹಾಕಿದರೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರವಾಗಿ ಇವಾಗ ನಂದು ರುಬ್ಬಿದ್ದೆಲ್ಲ ಆಯಿತು. ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಅಂದರೆ ತುಂಬ ಜಾಸ್ತಿನೂ ಹಾಕಬಾರ್ದು, ಹಾಗೆಯೇ ತುಂಬಾ ಕಡಿಮೆನೂ ಕೂಡ ಹಾಕಬಾರ್ದು. ಆ ರೀತಿಯಾಗಿ ಹಾಕಿ ಸಾಸಿವೆ ಹಾಕಿಬಿಟ್ಟು ಸಿಡಿದ ನಂತರ ಸ್ವಲ್ಪ ಕಡಲೆ ಬೀಜನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜನೇ ಮೇಯ್ನ್. ತುಂಬಾ ರುಚಿ ಕೊಡೋದೇ ಈ ಕಡಲೆ ಬೀಜ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ಳೋದು. ಇದೆಲ್ಲನೂ ಸೇರಿಸಿ ನಾವು ಚೆನ್ನಾಗಿ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದರಿಂದ ಒಂದು ಘಮ ಬರಬೇಕು. ಆವಾಗ ಇದು ತುಂಬ ಚೆನ್ನಾಗಿ ರುಚಿಯಾಗಿ ಇನ್ನೂ ಟೇಸ್ಟಾಗಿ ಕ್ರಿಸ್ಪಿಯಾಗಿರುತ್ತೆ. ಈ ಚಿತ್ರಾನ್ನನ ದೇವಸ್ಥಾನಗಳಲ್ಲಿ ಪ್ರಸಾದವಾಗೂ ಸಹ ಕೊಡ್ತಾರೆ. ಉಡುಪಿ ಸೈಡ್ಲಂತೂ ಇದು ತುಂಬಾ ಫೇಮಸ್ ಆಗಿರುತ್ತೆ. ನೀವು ತಕ್ಷಣದಲ್ಲಿ ಒಂದು ಅರ್ಧ ಗಂಟೆಲೆಲ್ಲ ಈ ತಿಂಡಿನ ಮಾಡಿ ಮುಗಿಸ್ಬಿಡಬಹುದು, ಅಷ್ಟು ಈಸಿ. ಈ ಒಗ್ಗರಣೆ ಸ್ವಲ್ಪ ಬೆಂದಿದೆ ಅಂತ ಹೇಳಿದಾಗ ನಾನು ಇಲ್ಲಿ ಒಂದೇ ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಮುಂಚೆನೇ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಜಾಸ್ತಿ ಮೆಣಸಿನ್ಕಾಯಿ ಇವಾಗ ಹಾಕಿದ್ರೆ ತುಂಬ ಖಾರ ಆಗಿಬಿಡುತ್ತೆ. ಅದಕ್ಕೆ ಒಂದೇ ಒಂದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಿಂಗಂತೂ ತುಂಬಾ ಚೆನ್ನಾಗಿರುವಂಥ ಒಂದು ಪದಾರ್ಥ. ಯಾರೂ ಜಾಸ್ತಿ ಉಪಯೋಗಿಸಲ್ಲ, ಬಟ್ ಅದನ್ನು ಉಪಯೋಗಿಸಿದ್ರೆ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ತುಂಬ ಒಳ್ಳೆ ಘಮ ಕೊಡುತ್ತೆ ತಿಂಡಿಗಳಿಗೆ. ಅದಕ್ಕೆ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಇದೆಲ್ಲ ಬೆಂದಾದ ನಂತರ ನಾವೇನು ರುಬ್ಬಿ ಇಟ್ಕೊಂಡಿದ್ವೋ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇದನ್ನು ಹಾಗೆಯೇ ಎಣ್ಣೆಯಲ್ಲಿ ಸ್ವಲ್ಪ ಹುರಿಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ
ಇದಕ್ಕೆ ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟುವೆ ಹಾಗೆಯೇ ಹಸಿಯಾಗಿ ನಾವು ಹಾಕಿಟ್ಕೊಂಡಿರುವಂಥದ್ದು, ಯಾವುದನ್ನು ಫ್ರೈ ಮಾಡಿ ಹಾಕಿರೋದಲ್ಲ, ಬೆಂದಿರೋಲ್ಲ. ಅದಕ್ಕೋಸ್ಕರವಾಗಿ ಇದನ್ನು ನಾವು ಹಾಕಿದಾಗ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲೇ. ಇವಾಗ ನೋಡಿ ಇವಾಗ ಏನು ಕಲರ್ ಇದೆಯೋ, ಆಮೇಲೆ ಲಾಸ್ಟಲ್ಲಿ ಇದೆಲ್ಲ ಆಗೋವರೆಗೆ ಇದ್ರ ಕಲರೇ ಚೇಂಜ್ ಆಗಿಬಿಟ್ಟಿರುತ್ತೆ. ಆವಾಗ ಗೊತ್ತಾಗುತ್ತೆ, ಓಕೆ ಇದು ರೆಡಿ ಆಗಿದೆ, ಇದು ಘಮ ಬಿಡುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಇದು ಘಮ ಬಿಟ್ಟಾಗ ಇದು ಸ್ವಲ್ಪ ಫ್ರೈ ಅಂದರೆ ಫ್ರೈ ಮಾಡೋದು ನಿಲ್ಲಿಸ್ಬಿಟ್ಟು ಒಂದು 2-3 ನಿಮಿಷಗಳ ಕಾಲ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾವು ಈ ಥರ ಬೇಯಿಸ್ಕೊಳ್ಬೇಕಾಗತ್ತೆ. ಆವಾಗ ನಿಮಗೆ ಇದ್ರದ್ದು ಬೇಗನೂ ಬೇಯುತ್ತೆ, ಹಾಗೆಯೇ ಇದ್ರ ಖಾರ ಹೊಡೆಯೋ ರೀತಿ ಇರೋದಿಲ್ಲ. ಅಂದರೆ ಮೈಲ್ಡಾಗಿ ಅದು ಸರಿಯಾಗಿ ಯಾವ ಹದದಲ್ಲಿರಬೇಕೋ ಆ ರೀತಿಯಾಗಿರುತ್ತೆ. ಸೊ ಅದಕ್ಕೋಸ್ಕರವಾಗಿ ಒಂದು 2 ನಿಮಿಷಗಳ ಮುಚ್ಚಿ ಇದನ್ನು ಬೇಯಿಸೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ನೋಡಬಹುದು ನೀವು, ಮುಂಚೆ ನಾನು ಅದು ಮಿಕ್ಸ್ ಮಾಡಿದಾಗ ಇದ್ದ ಕಲರ್ಗೂ ಇವಾಗ ಇರೋ ಕಲರ್ಗೂ ವ್ಯತ್ಯಾಸ ಕಾಣುತ್ತೆ. ಒಂದು ಚೂರು ಕೂಡ ಬಾಣಲೆಗೆ ಅಂಟ್ಕೊಳ್ಳೋದಿಲ್ಲ. ಅಷ್ಟು ಚೆನ್ನಾಗಿ ಒಂದೇ ಸಮಕ್ಕೆ ಒಂದು ಸತಿ ಕೈ ಆಡಿದ ತಕ್ಷಣ ಎಲ್ಲ ಕೂಡ ಬಂದು ಗುಡ್ಡೆ ಥರ ಇದಾಗುತ್ತೆ. ಸೊ ಈ ಥರ ಆದಾಗ ಆಗಿದೆ ಇದು ಅಂತ ಹೇಳಿ ಅರ್ಥ. ಇದನ್ನು ನಾನು 1-2 ನಿಮಿಷ ಹೀಗೇ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಹೊರಗಡೆ ಅಂದರೆ ನೆಕ್ಸ್ಟ್ ಏನಾದ್ರು ಮಾಡ್ಕೊಳ್ಬೇಕು ಅಂತ ಹೇಳಿ ಗೊಜ್ಜನ್ನ ಮುಂಚಿತವಾಗೇ ಮಾಡಿ ಎತ್ತಿಟ್ಕೊಂಡಿರಬಹುದು. ಫ್ರಿಡ್ಜಲ್ಲಿ ಇಟ್ಕೊಂಡ್ರಂತೂ ಅಪ್ ಟು 1 ವೀಕ್ವರೆಗೂ ಇದು ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಯಾಕೆಂದರೆ ಕಾಯಿನೆಲ್ಲ ಚೆನ್ನಾಗಿ ಹುರಿದಿರ್ತೀವಿ ಈಗ, ಅದರಿಂದ ತುಂಬಾ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇದನ್ನು ಅನ್ನದ ಜೊತೆಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಮುಂಚೆನೇ ರುಬ್ಬುವಾಗ ಹಾಕಿರ್ತೀವಿ. ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಆವಾಗ ನೀವು ಮತ್ತೆ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಉದುದ್ರಾಗಿ ಹಾಕೊಂಡಾಗ ತುಂಬಾ ರುಚಿಯಾಗಿರುತ್ತೆ. ಇದೆಲ್ಲ ತುಂಬಾ ಟೇಸ್ಟಾಗಿರುತ್ತೆ. ಹಾಗೆಯೇ ಇದು ಬೇಗ, ಇವಾಗ ಒಂದು ಚಿತ್ರಾನ್ನ ಮಾಡೋದು ಏನು ಟೈಮ್ನಲ್ಲಾಗುತ್ತೋ ಅದಕ್ಕಿಂತನೂ ಬೇಗನೆ ಇದು ರುಚಿಯಾಗಿರುವಂತಹ ಒಂದು ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್.